ಒಂದು ಶಾಂತವಾದ ಹಳ್ಳಿ. ಹಗಲು ಎಲ್ಲವೂ ಸರಿಯಾಗಿರುತ್ತಿತ್ತು. ಆದರೆ ರಾತ್ರಿ ಬಂದಾಕ್ಷಣ ಆ ಹಳ್ಳಿಯ ವಾತಾವರಣವೇ ಬದಲಾಗುತ್ತಿತ್ತು. ಹಳ್ಳಿಯ ಕೊನೆಯಲ್ಲಿ ವರ್ಷಗಳಿಂದ ಪಾಳು ಬಿದ್ದ ಒಂದು ಮನೆಯಿತ್ತು. ಹಗಲು ಸಮಯದಲ್ಲಿ ಆ ಮನೆ ಖಾಲಿಯೇ ಕಾಣಿಸುತ್ತಿತ್ತು. ಅಲ್ಲಿ ಯಾರೂ ಇರೋದಿಲ್ಲ. ಆದರೆ ರಾತ್ರಿ ಬಂದಾಕ್ಷಣ ಆ ಮನೆ ಒಳಗೆ ದೀಪದ ಬೆಳಕು ಕಾಣಿಸುತ್ತಿತ್ತು. ಪ್ರತಿ ರಾತ್ರಿ ಸರಿಯಾಗಿ 12 ಗಂಟೆಗೆ ಆ ಮನೆಯೊಳಗಿಂದ ಮೀನು ಸಾರು, ಹುಳಿ ವಾಸನೆ ಹರಡುತ್ತಿತ್ತು. ಆ ವಾಸನೆ ನಿಧಾನವಾಗಿ ಹಳ್ಳಿಯ ಮನೆಗಳವರೆಗೆ ತಲುಪುತ್ತಿತ್ತು. ಆ ವಾಸನೆಗೆ ಹಳ್ಳಿಯ ಜನರು ನಿದ್ರೆಯಲ್ಲೇ ಅರಿವಿಲ್ಲದೆ ಎದ್ದು ಒಬ್ಬೊಬ್ಬರಾಗಿ ಆ ಮನೆಯ ಕಡೆ ನಡೆಯತೊಡಗುತ್ತಿದ್ದರು. ಯಾರಿಗೂ ಗೊತ್ತಾಗದೆ ಅವರು ಆ ಪಾಳು ಮನೆಯ ಮುಂದೆ ಹೋಗಿ ಕುಳಿತುಕೊಳ್ಳುತ್ತಿದ್ದರು. ರಾಘವ, ಇವತ್ತು ಆ ಕಡೆ ಹೋಗ್ಬೇಡ ಕಣೋ. ನಿನ್ನೆ ರಾತ್ರಿ ಸೀನಪ್ಪ ಅದೇ ಪಾಳು ಮನೆ ಮುಂದೆ ಹೋಗಿ ಮಲಗಿದ್ನಂತೆ. ಈಗ ನೋಡಿದ್ರೆ ಅವನಿಗೆ ಪ್ರಜ್ಞೆನೇ ಇಲ್ಲ. ಯಾಕೆ ಸೋಮಣ್ಣ, ಅಲ್ಲಿ ದೆವ್ವ ಇದೆ ಅಂತೀರಾ? ನನಗಿದೆಲ್ಲ ನಂಬಕ್ಕಾಗಲ್ಲ. ದೆವ್ವ ಇರೋದು ಗೊತ್ತಿಲ್ಲ, ಆದರೆ ಆ ಮೀನು ಸಾರಿನ ವಾಸನೆ ಅದು ಸರಿಯಲ್ಲ. ಆ ವಾಸನೆ ಬಂದಾಗ ನಮ್ಮ ಬುದ್ಧಿ ನಮ್ಮ ಕೈಯಲ್ಲಿರಲ್ಲ. ನೋಡೋಣ ಬಿಡಿ. ಅಷ್ಟು ಚೆನ್ನಾಗಿ ಮಾಡೋ ಆ ಅಜ್ಜಿ ಯಾರು ಅಂತ ನಾನು ನೋಡ್ತೀನಿ. ಹಳ್ಳಿಯ ಹೊರಗೆ ಭಯ ನಿಧಾನವಾಗಿ ಹೆಚ್ಚಾಗ್ತಿತ್ತು. ಆದರೆ ಮನೆಯೊಳಗೆ ಆ ಭಯ ಇನ್ನೂ ಗಾಢವಾಗಿತ್ತು. ರೀ, ಸೋಮಣ್ಣ ಹೇಳಿದ್ ಕೇಳಿದ್ರಲ್ಲ, ಇವತ್ತು ರಾತ್ರಿ ಎಷ್ಟೇ ವಾಸನೆ ಬಂದರೂ ಹೊರಗೆ ಹೋಗ್ಬೇಡಿ. ನನ್ಗ್ಯಾಕೋ ಮನ್ಸಿಗೆ ನೆಮ್ಮದಿನೇ ಇಲ್ಲ. ನೀ ಯಾಕಿಷ್ಟೊಂದು ಎದ್ದರ್ತೀಯ ಸರ್ಲ? ನಾನು ಗಂಡಸು, ನನಗೆಲ್ಲ ಏನೂ ಆಗಲ್ಲ. ಅದು ಗಂಡಸ್ತನದ ವಿಷಯ ಅಲ್ಲ ರೀ, ಅದು ಮಾಯೆ. ನೀವಿಲ್ಲದಿದ್ರೆ ನಾನು ಹೇಗೆ ಬದುಕ್ಲಿ? ದಯವಿಟ್ಟು ಇವತ್ತು ರಾತ್ರಿ ನನ್ನ ಮಾತು ಕೇಳಿ. ಎಲ್ಲೆಡೆ ಕತ್ತಲೆ. ಗಡಿಯಾರದ ಶಬ್ದ ಮಾತ್ರ ಕೇಳುತ್ತಿದೆ. ರಾಘವ ಮಲಗಿದ್ದಾನೆ. ಇದ್ದಕ್ಕಿದ್ದಂತೆ ಅವನ ಮುಖ ಬದಲಾಗುತ್ತದೆ. ಸರಿಯಾಗಿ 12 ಗಂಟೆ. ಗಾಳಿಯಲ್ಲಿ ಸಣ್ಣಗಿ ಆ ಮಲ್ಲಿಗೆಯಂಥ ಮಧುರವಾದ ಮೀನು ಸಾರಿನ ಘಮ ಹರಡಿತು. ರಾಘವ ಸದ್ದಿಲ್ಲದೆ ಎದ್ದು ಬಾಗಿಲು ತೆರೆದು ಹೊರಗೆ ಹೋಗುತ್ತಾನೆ. ಸರಳ ನಿದ್ರೆಯಲ್ಲೇ ಇರುತ್ತಾಳೆ. ರಾಘವ ರಸ್ತೆಯಲ್ಲಿ ನಡೆಯುವಾಗ ಅವನ ಕಣ್ಣುಗಳು ಬರೀ ಆ ಪಾಳು ಮನೆಯನ್ನೇ ನೋಡುತ್ತಿವೆ. ಪಾಳು ಮನೆಯ ಹತ್ತಿರ ರಾಘವ ಬರುತ್ತಾನೆ. ಅಲ್ಲಿ ಅಜ್ಜಿ ಒಬ್ಬಳೇ ಕುಳಿತು ದೊಡ್ಡ ಪಾತ್ರೆಯಲ್ಲಿ ಸಾರು ಕಲಕುತ್ತಿದ್ದಾಳೆ. ಬಾ ಮಗನೇ, ನಿಮಗಾಗಿಯೇ ಕಾಯ್ತಿದ್ದೆ. ಹಸಿದಿದ್ದೀಯಾ ಅಲ್ವಾ? ಹೌದಜ್ಜಿ, ತುಂಬ ಹಸಿವಾಗ್ತಿದೆ. ತಗೋ, ತಿನ್ನು. ಈ ರುಚಿ ನಿನಗೆ ಮತ್ತೆಲ್ಲೂ ಸಿಗಲ್ಲ. ರಾಘವ ಆಸೆಯಿಂದ ತಿನ್ನುತ್ತಾನೆ. ಆದರೆ ಅಜ್ಜಿಯ ನೆರಳು ಗೋಡೆಯ ಮೇಲೆ ಭಯಾನಕವಾಗಿ ಕಾಣುತ್ತಿದೆ. ರಾಘವನಿಗೆ ಅದು ತಿಳಿಯುತ್ತಿಲ್ಲ. ಸೂರ್ಯ ಮೆಲ್ಲಗೆ ಹುಟ್ಟುತ್ತಿದ್ದಾನೆ.
ನದಿಯ ದಡದಲ್ಲಿರುವ ಮರಳಿನ ಮೇಲೆ ರಾಘವ ಅಸ್ತವ್ಯಸ್ತವಾಗಿ ಬಿದ್ದಿರುತ್ತಾನೆ. ರೀ, ಎಲ್ಲೋದ್ರಿ? ರಾಘವ! ಅಯ್ಯೋ ದೇವ್ರಿ, ಇಲ್ಲಿದ್ದೀರಾ? ಕಣ್ಬಿಡ್ರಿ ರೀ, ಏನಾಯ್ತು ನಿಮ್ಗೆ? ಸರಳ, ನಿಲ್ಲು. ಅಯ್ಯೋ ಶಿವನೇ, ನಾನು ಮೊದಲೇ ಹೇಳಲಿಲ್ವಾ? ಆ ಅಜ್ಜಿ ಇವನನ್ನ ಬಿಡ್ಲಿಲ್ಲ ನೋಡು. ಲೇ ರಾಘವ, ಏಳೋ ಮಗನೇ, ಕಣ್ಣು ಬಿಡು. ಸರಳ, ಇವನ ಮೈಯೆಲ್ಲ ಮಂಜಿನ ತರಹ ತಣ್ಣಗಾಗಿದೆ. ನೋಡಿಲಿ, ಈ ಕೈಗಳು ಯಾಕೆ ಹೀಗೆ ಕಪ್ಪಾಗಿವೆ? ಆ ಪಾಳು ಮನೆಯಲ್ಲಿ ಇವನು ಏನನ್ನೋ ತಿಂದಿದ್ದಾನೆ. ಇದು ಮಾಮೂಲಿ ಜ್ವರ ಅಲ್ಲಮ್ಮ, ಇದು ಆ ದೆವ್ವದ ವಶೀಕರಣ. ಸೋಮಣ್ಣ, ಯಾವುದಾದ್ರೂ ದಾರಿ ತೋರಿಸಿ ಇವರನ್ನು ಹೇಗ್ ಬದುಕಿಸ್ಲಿ? ಊರಲ್ಲಿ ಯಾರೂ ಇವರನ್ನು ಮುಟ್ಟಕ್ಕೆ ಕೂಡ ಮುಂದೆ ಬರ್ತಿಲ್ಲ. ನಾನು ಏನು ಮಾಡಲಿ? ಹೆದರಬೇಡಮ್ಮ, ಇವನ ಉಸಿರು ಇನ್ನೂ ಇದೆ. ಆದರೆ ಇವನ ಆತ್ಮ ಆ ಮನೆಯಲ್ಲಿ ಸಿಕ್ಕಾಕೊಂಡಿದೆ. ನೋಡು, ಅವನ ಬಾಯಲ್ಲಿ ಆ ಮೀನ್ ಸಾರಿನ ವಾಸನೆ ಇನ್ನೂ ಬರ್ತಿದೆ. ಇಲ್ಲಿ ನಿಂತ್ರೆ ಏನೂ ಆಗಲ್ಲ. ಬೇಗ ಯಾರನ್ನಾದ್ರೂ ಕರೆದು ಇವನನ್ನ ಮನೆಗೆ ತಗೊಂಡೋಗೋಣ. ಸಮಯ ಮಧ್ಯಾಹ್ನ. ಸೋಮಣ್ಣ ಬೆವರುತ್ತಾ ಗಾಬರಿಯಿಂದ ಪಕ್ಕದ ಊರಿಗೆ ಓಡಿ ಬರುತ್ತಾನೆ. ಅಲ್ಲಿ ಸಾಧು ಒಬ್ಬರು ಮರದ ಕೆಳಗೆ ಕುಳಿತು ಧ್ಯಾನ ಮಾಡುತ್ತಿರುತ್ತಾರೆ. ಸೋಮಣ್ಣ ಅವರ ಹತ್ತಿರ ಹೋಗಿ, ಸ್ವಾಮೀಜಿ, ಅಯ್ಯೋ ಸ್ವಾಮೀಜಿ, ಕಾಪಾಡಿ. ನಮ್ಮ ಸೋಮಪುರ ಹಳ್ಳಿಗೆ ಯಾವುದೋ ದೊಡ್ಡ ಗಂಡಾಂತರ ಬಂದಿದೆ ಸ್ವಾಮಿ. ನಮ್ಮ ರಾಘವ ಪ್ರಾಣ ಹೋಗೋ ಸ್ಥಿತಿಯಲ್ಲಿದ್ದಾನೆ. ಸಮಾಧಾನ ಮಾಡ್ಕೋ ಮಗನೇ, ಮೊದಲು ಉಸಿರು ತಗೋ. ಏನಾಯಿತು? ನಿಮ್ಮ ಹಳ್ಳಿಯಲ್ಲಿ ಅಂಥದ್ದೇನಾಗಿದೆ? ಅದೇ ಆ ಪಾಳು ಮನೆ ಸ್ವಾಮಿ. ಆ ಹಳೆ ಮನೆಯಲ್ಲಿರೋ ದೆವ್ವದ ಅಜ್ಜಿ ನಮ್ಮ ರಾಘವನನ್ನ ಎಳ್ಕೊಂಡೋಗಿದ್ದಾಳೆ. ರಾತ್ರಿ ಆ ಮೀನು ಸಾರಿನ ವಾಸನೆ ಬಂದ್ರೆ ಸಾಕು, ನಮ್ಮ ಊರಿನ ಗಂಡಸರೆಲ್ಲ ಬುದ್ಧಿ ಕೆಟ್ಟು ಅಲ್ಲಿಗೆ ಹೋಗ್ತಿದ್ದಾರೆ. ಬೆಳಗ್ಗೆ ನೋಡಿದರೆ ಎಲ್ಲರೂ ನದಿ ದಡದಲ್ಲಿ ಪ್ರೇತಗಳ ತರಹ ಬಿದ್ದಿರ್ತಾರೆ. ಇವತ್ತು ರಾಘವನ ಸ್ಥಿತಿ ನೋಡಿದರೆ ಜೀವ ಇರುತ್ತೋ ಇಲ್ಲವೋ ಅನ್ನೋ ಭಯ ಆಗ್ತಿದೆ ಸ್ವಾಮಿ. ಹಸಿದ ಆತ್ಮದ ಕಾಟವಿದು. ನಾನು ಮೊದಲೇ ಅಂದುಕೊಂಡಿದ್ದೆ. ಅನ್ಯಾಯವಾಗಿ ಸತ್ತ ಜೀವವೊಂದು ಮುಕ್ತಿ ಸಿಗದೆ ಅಲ್ಲೇ ಅಲೆದಾಡ್ತಿದೆ. ಮಗನೇ, ಗಾಬರಿ ಬೇಡ. ಅಧರ್ಮ ಹೆಚ್ಚಾದಾಗ ಧರ್ಮದ ದಾರಿ ತೋರಿಸಲು ಯಾರಾದರೂ ಬಂದೇ ಬರ್ತಾರೆ. ಇಂದೇ ನಾನು ನಿನ್ನ ಜೊತೆ ಬರ್ತೀನಿ. ಪುಣ್ಯಕೋಟಿ ಸ್ವಾಮಿ, ನೀವು ಬರೆದಿದ್ರೆ ನಮ್ಮ ರಾಘವ ಬದುಕಲ್ಲ, ಆ ಹಳ್ಳಿಯೇ ಸ್ಮಶಾನ ಆಗ್ಬಿಡುತ್ತೆ. ಬನ್ನಿ ಸ್ವಾಮಿ, ಬೇಗ ಹೋಗೋಣ. ಸೋಮಣ್ಣ ಮತ್ತು ಸಾಧು ಹಳ್ಳಿಯ ಗಡಿ ದಾಟಿ ಬರುತ್ತಾರೆ. ರಾಘವನ ಮನೆಗೆ ಸಾಧು ಪ್ರವೇಶ ಮಾಡುತ್ತಾರೆ. ಸ್ವಾಮಿ, ಇವ್ರನ್ನ ಹೇಗಾದ್ರೂ ಉಳಿಸಿ. ಇವನ ದೇಹ ಇಲ್ಲಿದೆ, ಆದರೆ ಇವನ ಪ್ರಾಣ ಆ ಪಾಳು ಮನೆಯಲ್ಲಿ ಅಜ್ಜಿ ಬಡಿಸಿದ ಊಟದ ರುಚಿಗೆ ಸಿಕ್ಕಿ ಹಾಕಿಕೊಂಡಿದೆ. ಸೂರ್ಯ ಮುಳುಗುವ ಮೊದಲೇ ನಾವು ಆ ಮನೆಗೆ ಹೋಗಬೇಕು. ಸಂಜೆ ಸಮಯ. ಸಾಧು ಆ ಪಾಳು ಮನೆಯ ಮುಂದೆ ಹೋಗಿ ನಿಲ್ಲುತ್ತಾರೆ. ಮನೆಯ ಸುತ್ತ ಮಂತ್ರಿಸಿದ ದಾರವನ್ನು ಕಟ್ಟುತ್ತಾರೆ. ಸೋಮಣ್ಣ ಭಯದಿಂದ ದೂರ ನಿಂತು ನೋಡುತ್ತಿದ್ದಾನೆ. ಸ್ವಾಮಿ, ರಾತ್ರಿ ಆಗೋಕ್ ಬಂತು. ಆ ವಾಸನೆ ಶುರುವಾಗೋ ಮೊದಲು ಏನಾದರೂ ಮಾಡಿಬಿಡಿ. ಸೋಮಣ್ಣ, ಧೈರ್ಯವಾಗಿರು. ಇಂದು ಈ ಹಸಿವಿನ ಆಟಕ್ಕೆ ಅಂತ್ಯ ಹಾಡೋಣ. ನೀನು ಹಳ್ಳಿಯವರಿಗೆ ಹೇಳು, ಯಾರೂ ಮನೆಯಿಂದ ಹೊರಗೆ ಬರಬಾರದು ಎಂದು. ಮಧ್ಯರಾತ್ರಿ 12 ಗಂಟೆ.
ಎಂದಿನಂತೆ ಮೀನು ಸಾರಿನ ವಾಸನೆ ಬರಲು ಶುರುವಾಗುತ್ತದೆ. ಮನೆಯೊಳಗಿಂದ ಅಜ್ಜಿ ಅವಳ ನಿಜ ರೂಪದಲ್ಲಿ ನಿಧಾನವಾಗಿ ಹೊರಬರುತ್ತಾಳೆ. ಅವಳ ಕಣ್ಣುಗಳು ಇಂದು ಬೆಂಕಿಯಂತೆ ಕೆಂಪಾಗಿವೆ. ನನ್ನ ಊಟಕ್ಕೆ ಅಡ್ಡಿ ಮಾಡಲು ಬಂದೆಯಾ ಸಾಧು? ಇಂದು ನಿನ್ನ ಪ್ರಾಣವನ್ನೇ ನನ್ನ ಪಾತ್ರೆಗೆ ಹಾಕಿಕೊಳ್ಳುತ್ತೇನೆ. ಅಮ್ಮ, ಮನುಷ್ಯರ ಪ್ರಾಣ ತಿಂದು ನಿನ್ನ ಹಸಿವು ತೀರುವುದಿಲ್ಲ. ನೀನು ಸಾಯುವಾಗ ಯಾರೂ ನಿನಗೆ ಅನ್ನ ನೀಡಲಿಲ್ಲ ಎಂಬ ಕೋಪ ನಿನ್ನಲ್ಲಿದೆ. ಆದರೆ ಈ ಅಮಾಯಕರು ನಿನಗೆ ಏನು ದ್ರೋಹ ಮಾಡಿದ್ದಾರೆ? ನನಗೆ ಗೊತ್ತಿಲ್ಲ. ನನಗೆ ಹಸಿವಾಗುತ್ತಿದೆ. ನನಗೆ ಜೀವಗಳು ಬೇಕು. ಅಜ್ಜಿ ಸಾಧುವಿನ ಮೇಲೆ ದಾಳಿ ಮಾಡಲು ಬರುತ್ತಾಳೆ. ಸಾಧು ತನ್ನ ಕಮಂಡಲದ ನೀರನ್ನು ಅಜ್ಜಿಯ ಮೇಲೆ ಚಿಮುಕಿಸಿ ಜೋರಾಗಿ ಮಂತ್ರ ಪಠಿಸುತ್ತಾರೆ. ಓಂ ಶಾಂತಿ ಶಾಂತಿ ಶಾಂತಿ. ನಿನ್ನ ಹಸಿವನ್ನು ಈ ಭೂಮಿಯ ತಾಯಿಗೆ ಅರ್ಪಿಸು. ಬಿಟ್ಟು ತೊಲಗು ಈ ವ್ಯಾಮೋಹವನ್ನು. ಇದ್ದಕ್ಕಿದ್ದಂತೆ ಆ ಮೀನು ಸಾರಿನ ಪಾತ್ರೆ ಒಡೆದು ಹೋಗುತ್ತದೆ. ಅಜ್ಜಿಯ ಮುಖದಲ್ಲಿದ್ದ ಕ್ರೌರ್ಯ ಮಾಯವಾಗಿ ಅವಳ ಮುಖದಲ್ಲಿ ಶಾಂತಿ ಕಾಣಿಸುತ್ತದೆ. ಅವಳು ಕೈ ಮುಗಿದು ಆಕಾಶದ ಕಡೆಗೆ ಹೊಗೆಯಾಗಿ ಮಾಯವಾಗುತ್ತಾಳೆ. ಮರುದಿನ ಬೆಳಗ್ಗೆ ರಾಘವ ಮೆಲ್ಲಗೆ ಕಣ್ಣು ಬಿಡುತ್ತಾನೆ. ಅವನ ಮೈಮೇಲಿದ್ದ ಕಪ್ಪು ಕಲೆಗಳು ಮಾಯವಾಗಿವೆ. ಸರಳ, ಸೋಮಣ್ಣ, ನಾನಿಲ್ಲಿ ಹೇಗೆ ಬಂದೆ? ಯಾವುದೋ ಕತ್ತಲೆಯಲ್ಲಿ ಸಿಕ್ಕಿ ಹಾಕ್ಕೊಂಡಿದ್ದೆ. ನೀವು ಬದುಕಿದ್ದೆ ಪುಣ್ಯಾರಿ. ಈ ಸಾಧು ಸ್ವಾಮಿಗಳಿಲ್ಲದಿದ್ರೆ ನಾವು ನಿಮ್ಮನ್ನ ನೋಡ್ತಿರ್ಲಿಲ್ಲ. ನೋಡು ರಾಘವ, ಇನ್ಮೇಲೆ ಈ ಹಳ್ಳಿಯಲ್ಲಿ ಆ ಮೀನ್ ಸಾರಿನ ವಾಸನೆ ಬರಲ್ಲ. ನೆಮ್ಮದಿಯಾಗಿ ಬದುಕು ಮಗನೇ. ಹಳ್ಳಿಯ ಜನರೆಲ್ಲ ಸೇರಿ ಆ ಪಾಳು ಮನೆಯನ್ನು ಕೆಡವಿ ಹಾಕುತ್ತಾರೆ. ಅಲ್ಲಿ ಒಂದು ಸಣ್ಣ ಗಿಡ ನೆಡುತ್ತಾರೆ. ಹಸಿವು ಮತ್ತು ಸೇಡು ಮನುಷ್ಯನನ್ನು ದೆವ್ವವನ್ನಾಗಿ ಮಾಡುತ್ತದೆ. ಆದರೆ ಕ್ಷಮೆ ಮತ್ತು ಭಕ್ತಿ ಮೋಕ್ಷವನ್ನು ನೀಡುತ್ತದೆ.